ಅಮ್ಮ ಮನೇಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇದು ನಮ್ಮ ಆಂಟಿ ಅಂಕಲ್ ಕೊಡಿಸಿರೋ ಡ್ರೆಸ್ಸು ಅವ್ರ ಹತ್ರ ನನಗೆ ನನ್ನ ಬರ್ತಡೇಗೆ ಹೊಸ ಬಟ್ಟೆ ಕೊಡಿಸಿ ಅಂತ ಕೇಳಿ ತರಿಸ್ಕೊಂಡಿರೋಂಥ ಬಟ್ಟೆ ಇದು ಗುಡಿಯ. ಅವರು ತುಂಬ ಇಷ್ಟಪಟ್ಟು ತಂದಿರೋಂಥ ಡ್ರೆಸ್ಸು, ತುಂಬ ದೊಡ್ಡ ಸೈಜು. ಓಕೆ ಇರಲಿ ಪರವಾಗಿಲ್ಲ, ಈಗ ಒಂದು ಸಲ ಹಾಕಿ ಮತ್ತೆ ಎತ್ತಿಡ್ಬೋದು ಅಂದ್ಬಿಟ್ಟು ಅದೇ ಇಟ್ಕೊಂಡೆ. ನಾನು ಅವಳ ಹತ್ರ ಕಲರ್ ಕೂಡ ಇರಲಿಲ್ಲ. ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು ಇಟ್ಕೊಂಡೆ. ಅವ್ರ ಮನೆಗೆ ಸ್ವೀಟ್ ಕೊಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಶಾಮಿಯಾನ ಎತ್ಕೊಂಡು ಹೋದಂಗೆ ಏಯ್ ಸಿಂಬಾ ಮಳ್ಳ ಸಿಂಬಾ ಕಲರ್ ಇರಲಿಲ್ಲ. ಅವರೆಲ್ಲ ಕ್ಯಾಮ್ರಾದಲ್ಲೇ ನೋಡ್ತಿರ್ತಾರೆ, ಪ್ರಿಡಿಕ್ಟ್ ಮಾಡ್ತಿರ್ತಾರೆ, ಬಂದರು ಹೋಗು. ಕೊಡೋ ಅವಳು ಕೈಗೆ, ಬಿಡು ಫ್ರಾಕು ಬಿಡೆ. ಏಯ್ ಕೇಕ್ ಸ್ವೀಟ್ ಕೊಡು ಕೈಯಲ್ಲಿ ಇಟ್ಕೊಂಡು. ನೀನ್ ಬಿಡು ಇಲ್ಲಿ ತಾತ ಕಸ ಎಲ್ಲ ಬರ್ಲಿ. ಮೇಲಿನ ಮೂರ್ಗಡೆ ಕೊಡು ಎಲ್ರಿಗೂ. ಶಾಮಿಯಾನ ಆಗೈತದ ಅಷ್ಟು ದೊಡ್ಡ ಬಟ್ಟೆ. ಅವಳು ಇನ್ನೂ 2 ವರ್ಷ ಹಾಕಂಗಿಲ್ಲ, ಅವಳು ಹೈಟ್ ಆಗೋವರೆಗೂ ಹಾಕಂಗಿಲ್ಲ. ಲೂಸ್ ಆಗುತ್ತೆ. ಚೆನ್ನಾಯ್ತಲೆ, ನಿಮ್ಮ ಮಾಮನ ಚೆನ್ನಾಯ್ತೆ ಅಂತ. ಚೆನ್ನಾಯ್ತೆ, ಕಲರ್ ಇರಲಿಲ್ಲ ಬಿಡು ಅವಳ ಹತ್ರ. ಎತ್ಕೊಳ್ಳಂಟಿ. ಥ್ಯಾಂಕ್ ಯು ಅನ್ನೋ ತಿನ್ಸಮ್ಮಂಗೆ. ಬೇಡ, ಚೆನ್ನಾಗಿಲ್ಲ ಅಲ್ಲ, ಅಲ್ಲಿ ಕೇಕ್ ತಿನ್ಲಲ್ಲ. ಅವತ್ತಿಲ್ಲ ಹೊಸ್ತಾಗಿ ಬುಕ್ ಮಾಡಿದ್ದೀನಿ. ಕೊಡು ಅಜ್ಜಿಗೆ ತಕ್ಕೊಡು ಕೈಗೆ. ಒಂದು ತಕ್ಕೊಡು. ಕೊಡು. ಹಾಂ ಥ್ಯಾಂಕ್ ಯು ಅನ್ನೋ. ಗುಂಡಣ್ಣಂಗೆ ಇಟ್ಬಿಡು. ಗುಡಿಯ ಅವ್ಳ ಬರ್ಡೇ ದಿನ ಸ್ಕೂಲಿಗೆ ಹೋಗಿರಲಿಲ್ಲ, ಬಿಕಾಸ್ ಮದುವೆ ಇತ್ತಲ್ಲ, ಸೊ ರಜಾ ಹಾಕಿದ್ಲು. ಅದಕ್ಕೆ ಮಾರನೆಗೆ ಅವಳು ಸ್ಕೂಲಿಗೆಲ್ಲ ಚಾಕ್ಲೇಟ್ಸ್ ತೊಗೊಂಡು, ಟೀಚರ್ಸ್ ಸ್ವೀಟ್ಸ್ ತೊಗೊಂಡು ಹೊರಟಿದ್ಲು. ಗುಡಿಯಂದು ಆಲ್ಮೋಸ್ಟ್ ಇದು 4ನೇ ಡ್ರೆಸ್ ಅನ್ಸುತ್ತೆ ಹೊಸದು. ಮನೇಲಿರೋ ಹಂಗಾರೆ ಗುಡಿಯ ಇರ್ತೀಯ? ಮನೇಲಿ ಸ್ಕೂಲಿಗೆ ಹೋಗ್ತೀಯಾ? ಸಿಂಬಾ ಏನು ಸಮಾಚಾರ? ಸಿಂಬಿ ಹಾಗೆ ಮಾರನೆಗೆ ನರಸಿಂಹ ಅವರ ಕಸಿನ್ ಬ್ರದರ್ದು ಮದುವೆ ಆಗಿತ್ತಲ್ಲ, ಅವರು ಬೀಗ್ ಊಟ ಕೂಡ ಇತ್ತು. ಹಾಗೆ ಅವ್ರು ಬೀಗ್ ಊಟದ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಈಗ ಬೇಡ ಜ್ಞಾನ ಇರ್ಬೇಕಿತ್ತು. ನಾನು ಅದೇ ಅಂದೆ ಜಾನಿಗೆ, ಅವಾಗ ಗೊತ್ತಿಲ್ಲ. ಎಮರ್ಜೆನ್ಸಿ ಚೆನ್ನಾಗಿ ಬೇಗ ಹೋಗ್ಬಿಡೋದು. ಅಜ್ಜಿ ಕುದ್ರಲ್ಲ ಅಂತ ವ್ಲಾಗಿಂಗ್ ಎಲ್ಲಿ ಮಾಡ್ತಿದ್ದೀರಾ?
ಆರಾಮಿದ್ದಾಗ ಮಾಡ್ತೀನಿ, ಆರಾಮಿಲ್ಲ ಅಂದರೆ ಕರ್ಪೂರ ಆಮೇಲೆ ಬಾ ಅನ್ಬೇಕಾಯ್ತು. ಹಾಂ. ಅಯ್ಯೋ ನಾನು ಆ ದೂರ ಕೊಡ್ಲಾ ಇನ್ನೊಂದು ಚೂರು? ವಿಡಿಯೋ ಮಾತ್ರ ಹಾಕ್ಬೇಡ್ರಿ. ಇನ್ನೊಂದು ಚೂರು ಕೊಡ್ಲಾ? ಬೇಡ ಬೇಡ ಇನ್ನೊಂದು ಚೂರು, ಇನ್ನೊಂದು ಸ್ವಲ್ಪ. ನನ್ ನೋಡಿದ್ರಾ ಏನು ಬ್ಲಾಗು? ಅಲ್ಲಿ ಕ್ಯಾಮ್ರಾ ಲಿಂಕ್ ಕಳಿಸು, ನನಗೆ ಲಿಂಕ್ ಕಳಿಸಿಲ್ಲ ನೀನು. ಹೌದು. ಇನ್ಸ್ಟಾದಲ್ಲಿ ಲಿಂಕ್ ಕಳಿಸು, ನೋಡ್ತೀನಿ. ನಮಗೆ ಪಾಕ ಕೇಳಿದ್ರು. ಮಗಳು ಸ್ಕೂಲಲ್ಲಿ ಟೆಸ್ಟ್ ನಡೀತಿತ್ತು, ಡ್ರಾಯಿಂಗ್ ಟೆಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ಅವರು ಬಿಡಿಸ್ಕೊಡು ಅಂತ ಅಂದಿದ್ಲು. ನಾನು ಇದು ರೈನಿ ಸೀಸನ್ದು ಬಿಡಿಸ್ಕೊಟ್ಟಿದ್ದೆ. ಅವಳು ಅಲ್ಲೋಗಿ ಅದನ್ನು ಕಾಪಿ ಮಾಡಿ ನೋಡ್ಕೊಂಡು ಬರೀತಾಳೆ. ಹಾಗೆ ನಾವು ಮಾರ್ನೆಗೆ ನರಸಿಂಹ ಅವರ ಅಕ್ಕ ಮನೆಗೆ ಹೋಗಿದ್ವಿ. ಬಿಕಾಸ್ ಮನೆ ಕನ್ಸ್ಟ್ರಕ್ಟ್ ಮಾಡಿಸ್ತಿದ್ವಲ್ಲ, ಸೊ ಅದಕ್ಕೆ ಒಂದು ಸಲ ವಿಸಿಟ್ ಕೊಟ್ಬಿಡೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಮನೆ ಗೃಹ ಪ್ರವೇಶ ಕೂಡ ಮುಗೀತು ರೀಸೆಂಟಾಗಿ. ನಾನಿದು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿರೋ ಕ್ಲಿಪ್ಪಿಂಗ್ಸು. ಬಿಕಾಸ್ ನಾನು ಹೇಳಿದ್ನಲ್ಲ ಹೆಲ್ತ್ ಇಶ್ಯೂ ಇತ್ತು ಅಂತ, ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಏನು ಅಪ್ಲೋಡ್ ಮಾಡ್ತಿರಲಿಲ್ಲ. ಮಗಳಿಗೂ ಕೂಡ ತುಂಬ ಹುಷಾರಿಲ್ಲ, ಅಡ್ಮಿಟ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಏನು ಅಪ್ಲೋಡ್ ಮಾಡಿರಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.